ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿವೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ವ್ಲಾಗ್ನ ಶುರು ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನಿತ್ವಿನ ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇದ್ದೆ. ನಿತ್ವಿ ಮಲಗಿದ್ದಾರೆ ಇವಾಗ ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ ಸ್ವಲ್ಪ ನಾನು ಮೀಶೋ ಕಡೆಯಿಂದ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ನನ್ನ ಕಿಚನ್ಗಾಗಿ. ನನ್ನ ಕಿಚನ್ ಬಂದ್ಬಿಟ್ಟು ಸ್ವಲ್ಪ ನಾನ್ ಮಾಡ್ಯುಲರ್ ಕಿಚನ್, ಹಾಗಾಗಿ ಸ್ವಲ್ಪ ಮಾಡ್ಯುಲರ್ ಆಗಿ ಮಾಡೋಣ ಅನ್ನೋ ಥರ ನಾನು ಮೀಶೋಯಿಂದ ಸ್ವಲ್ಪ ಐಟಮ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ಐಟಮ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ನಾವು ಕೊಟ್ಟಿರೋ ಕಾಸಿಗೆ ವರ್ತಾ ಇಲ್ವಾ, ಹೇಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಇನ್ನು ನಾನು ಯಾವುದನ್ನು ಓಪನ್ ಮಾಡಿಲ್ಲ, ಬಂದು ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 7-8 ಡೇಸ್ ಆಗಿಬಿಟ್ಟಿದೆ. ಬಟ್ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ, ಹಾಗಾಗಿ ನಾನೇನು ಓಪನ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು, ಹಾಗೆ ಕ್ವಾಲಿಟಿ ಹೇಗಿದೆ, ನಾವು ಕೊಟ್ಟಿರೋ ಕಾಸಿಗೆ ವರ್ತಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಓಕೆನಾ, ನಾವು ಒಂದೊಂದು ಐಟಮ್ ಆಗಿ ಓಪನ್ ಮಾಡೋಣ. ಸೊ ನಾನು ಬಂದುಬಿಟ್ಟು ಈ ಥರ ಗೊತ್ತರ ಪ್ಯಾಕೆಟ್ ಬರುತ್ತಲ್ಲ, ಕೂತಿದ್ದಾಗ ಥರ ಪ್ಲೆಸೆಂಟಾಗಿ ಕಾಣುತ್ತಲ್ವ, ನಾನು ಈ ಥರದ್ದು ಆರ್ಡರ್ ಮಾಡಿದ್ದೀನಿ. ಸೊ ನೋಡಲಿಕ್ಕೆ ಸ್ವಲ್ಪ ಪ್ಲೆಸೆಂಟ್ ಆಗಿದೆ, ಚೆನ್ನಾಗಿದೆ. ನನಗೆ ಯಾಕೋ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಪ್ಯಾಕ್ ಆಫ್ 4 ಬರುತ್ತೆ. ಸೊ ಒಂದು ಬಂದುಬಿಟ್ಟು ಆರೆಂಜ್ ಕಲರಲ್ಲಿದೆ, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಒಂದು ಸ್ವಲ್ಪ ಆ್ಯಶ್ ಕಲರಲ್ಲಿದೆ, ಹಾಗೆ ಇನ್ನೊಂದು ಬಂದುಬಿಟ್ಟು ಒಂದು ಸ್ವಲ್ಪ ಮೆರೂನ್ ಕಲರಲ್ಲಿದೆ, ಆ್ಯಂಡ್ ಒನ್ ಮೋರ್ ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು 4 ಎಷ್ಟು ಮುದ್ದಾಗಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಓಕೆ, 10 ಔಟ್ ಆಫ್ 10 ಕೊಡ್ಬೋದು, ಚೆನ್ನಾಗಿದೆ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ, ಇದರದ್ದು ಫೋಟೋನ ನಾನು ಮೀಶೋಯಿಂದ ಏನು ತೊಗೊಂಡಿದ್ದೀನಲ್ಲ, ಆ ಫೋಟೋನ ಕೆಳಗಡೆ ಟ್ಯಾಗ್ ಮಾಡ್ತೀನಿ. ನೋಡಿ ಪ್ರೈಸ್ ಎಲ್ಲ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು, ನೀವು ತಗೊಳ್ಳಿಕ್ಕೂ ಸ್ವಲ್ಪ ಈಸಿ ಆಗುತ್ತಲ್ವ, ಹಾಗಾಗಿ. ಸೊ ನೆಕ್ಸ್ಟ್ ಐಟಮ್ನ ಓಪನ್ ಮಾಡೋಣ. ಸೊ ಇದು ಬಂದುಬಿಟ್ಟು ಲೀವ್ಸ್ ಆರ್ಡರ್ ಮಾಡಿದ್ದೆ, ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ವಿಂಡೋ ಇದೆ ಅಲ್ವಾ, ಅಲ್ಲಿ ಹಾಕೋಣ ಅನ್ನೋ ಥರ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ನೋಡಬೇಕು, ಇದನ್ನು ಬಿಚ್ಚಬೇಕು, ಇದೊಂದು ಸ್ವಲ್ಪ ಗಂಟು ಹಾಕ್ಕೊಂಡಂಗಿದೆ. ಸೊ ನಾನೇ ಸರಿಯಾಗಿ ತೆಗ್ದಿಲ್ವೇನೋ ಅನಿಸುತ್ತೆ. ಹೇಳಿ ಓಪನ್ ಮಾಡೋಣ. ನಾನು ಇದನ್ನು ಬಂದುಬಿಟ್ಟು ನಮ್ಮ ವಿಂಡೋ ಇದೆ ಅಲ್ವಾ, ವಿಂಡೋಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನೋ ಥರ ನಾನು ಇದನ್ನು ಆರ್ಡರ್ ಮಾಡಿದ್ದು. ಇದೆಲ್ಲ ಒಂದು ಸ್ವಲ್ಪ ಕ್ಲಮ್ಸಿಯಾಗಿದೆ, ಬಟ್ ಬಿಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋ ಹಾಗಿದೆ. ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಬಿಡಿಸ್ಲಿಕ್ಕೆ. ಸೊ ಈ ಥರ ಇದೆ ಲೀವ್ಸ್, ಚೆನ್ನಾಗಿದೆ. ಇದನ್ನು ಕ್ವಾಲಿಟಿ ಓಕೆ, ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಬಂದಿದೆ. ಸೊ ಲೀವ್ಸ್ ಬಂದ್ಬಿಟ್ಟು ಈ ಥರ ಇದೆ. ಓಕೆ, ಚೆನ್ನಾಗಿದೆ. 10 ಔಟ್ ಆಫ್ 8 ಕೊಡ್ಬೋದು, ಬಟ್ ಲೀವ್ಸ್ ಏನು ಅಷ್ಟೊಂದು ಕ್ವಾಲಿಟಿ ಇಲ್ಲ. ಬಟ್ ಓಕೆ, ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ನೋ ಪ್ರಾಬ್ಲಮ್, ಚೆನ್ನಾಗಿದೆ. ನಾನು ಇದನ್ನು ನನ್ನ ಫೋಟೋ ಆ್ಯಡ್ ಮಾಡ್ತೀನಿ ಕೆಳಗಡೆ, ಒಂದು ಸರಿ ನೋಡಿ ಆಯಿತಾ. ಸೊ ನೆಕ್ಸ್ಟ್ ಐಟಮ್ ಓಪನ್ ಮಾಡೋಣ. ಸೊ ಇದು ಬಂದುಬಿಟ್ಟು ನನ್ನ ಲೈಟ್ಸ್ ಬರುತ್ತಲ್ವ, ಇವಾಗ ಕಿಚನಲ್ಲೆಲ್ಲ ನೀವು ಎಲ್ಲ ಕಡೆ ನೋಡ್ತಾ ಇರ್ಬೋದು, ತುಂಬ ಜನ ಹಾಕಿದ್ದಾರೆ ಈ ಥರ ಲೈಟ್ಸ್ ಎಲ್ಲ. ಸೊ ನಾನು ಈ ಥರ ಆರ್ಡರ್ ಮಾಡಿದ್ದೀನಿ, ನೋಡಬೇಕು, ವೈಟ್ ಕಲರ್ ಗೋಲ್ಡ್ ಕಲರ್ ಅನಿಸುತ್ತೆ, ನೋಡಬೇಕು, ಆರ್ಡರ್ ಮಾಡಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ವಿಂಡೋಗಾಗಿ ಮಾಡಿದ್ದೀನಿ, ವಿಂಡೋಗೆ ಕಂಪ್ಲೀಟಾಗಿ ಬರುತ್ತಲ್ಲ ಅಲ್ಲೆಲ್ಲ ಸ್ಟಿಕ್ ಮಾಡೋಣ, ಹಾಗೆ ಅದ್ರ ಜೊತೆ ಈ ಲೀವ್ಸ್ ಬರುತ್ತಲ್ಲ ಇದನ್ನು ಹಾಕೋಣ ಅನ್ನೋ ಥರ ನಾನು ಆರ್ಡರ್ ಮಾಡಿದ್ದೀನಿ. ನೋಡಬೇಕು ಔಟ್ಪುಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನೋಡೋಣ. ಡಬಲ್ ಸ್ಟಿಕ್ ಪ್ಲಾಸ್ಟರ್ ಬರುತ್ತಲ್ಲ, ಅದ್ರ ಹೆಲ್ಪಿಂದ ನಾವು ಇದನ್ನು ಹಾಕ್ಕೋಬೋದು ಈಸಿಯಾಗಿ. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಷ್ಟು ಮೀಟ್ರ್ ಅಂತ ಹೇಳ್ಬಿಟ್ಟು ಐಡಿಯಾ ಇಲ್ಲ, ನಾನು ಆರ್ಡರ್ ಮಾಡಿದಾಗ ನೋಡಿದ್ದು ಎಷ್ಟು ಮೀಟ್ರ್ ಅಂತ, ಬಟ್ ಗೊತ್ತಿಲ್ಲ, ನೋಡಬೇಕು, ಆಗುತ್ತೆ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ಹೀಗೆ ಬಂದಿದೆ, ಪ್ಲಗ್ ಬಂದಿದೆ ಇದ್ರಿಗೆ. ಹಾಗೆ
ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಸೊ ನಾವು ಕಿಚನ್ ಮೇಕ್ ಓವರ್ ಮಾಡ್ತಾರಲ್ವ ಹಾಗೆ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ. ಸೊ ನೆಕ್ಸ್ಟ್ ಐಟಮ್ ಓಪನ್ ಮಾಡೋಣ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಏನಂದರೆ ಒಂಥರ ವಾಲ್ಗೆ ಹಾಕ್ತಾರಲ್ಲ, ವಾಲ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದರ ಕಿಚನ್ಗೆ ಹಾಕ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಯಾಕೋ ಇಷ್ಟ ಆಯಿತು, ನಾನು ಕಿಚನ್ಗೆ ಹಾಕೋಣ ಅಂತಾನೆ ತರಿಸಿ. ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಹಾಲಲ್ಲಿ ಹಾಕ್ಕೋತಾರೆ, ಇಲ್ಲಾಂದರೆ ರೂಮ್ಸಲ್ಲಿ ಹಾಕ್ಕೋತಾರೆ ಅಂತ ಅನ್ಕೋತೀನಿ. ಬಟ್ ನನಗೆ ಯಾಕೋ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಹಾಗಾಗಿ ತರಿಸ್ಕೊಂಡೆ. ನೋಡಿ ಒಂಥರ ಬ್ಯೂಟಿಫುಲ್ ಪೇಂಟಿಂಗ್ ಥರ ಕಾಣ್ತಿದೆ, ಚೆನ್ನಾಗಿದೆ ಅಲ್ವಾ. ನನಗೆ ಯಾಕೋ ತುಂಬ ಇಷ್ಟ ಆಯ್ತಿದ್ದು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದು ಸೈಜಲ್ಲಿ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಷ್ಟು ಬಂದಿದೆ ಅಂತ ಕೌಂಟ್ ಮಾಡೋಣ. ಸೊ ಈ ಥರ ಬಂದಿದೆ. ಈ ಥರ ನನಗೆ ಯಾಕೋ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದೆ. ನೋಡಬೇಕು ನಮ್ಮ ಕಿಚನಲ್ಲಿ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಬಂದಿದೆ ಅಂದರೆ 11 ಬಂದಿದೆ. ಇದು ಚೆನ್ನಾಗಿದೆ, ನನಗಂತೂ ಕ್ವಾಲಿಟಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆಲ್ಮೋಸ್ಟ್ 10 ಔಟ್ ಆಫ್ 10 ಕೊಡ್ಬೋದು. ಚೆನ್ನಾಗಿದೆ, ಬಟ್ ಸ್ಟ್ರಾಂಗಾಗೂ ಇದೆ. ಬಟ್ ಇದನ್ನೆಲ್ಲ ಹಾಲಲ್ಲಿ ಎಲ್ಲ ರೂಮ್ಸಲ್ಲಿ ಹಾಕೋತಾರೆ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನನ್ನ ಕಿಚನ್ಗೆ ಹಾಕೋಣ ಅಂತ ತರಿಸಿದ್ದೀನಿ. ನೋಡಬೇಕು ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆನಾ. ನಾನು ನೆಕ್ಸ್ಟ್ ಐಟಮ್ನ ಓಪನ್ ಮಾಡೋಣ. ನಾನು ಇದು ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಒಂದು ಕಾರ್ಬೋರ್ಡ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಇದೆ ನನ್ನ ಮನೆಯಲ್ಲಿ. ಬಟ್ ಈ ಥರ ಇದು ವುಡ್ ಥರ ಇದ್ದರೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಬಟ್ ಇದನ್ನು ಬಿಲ್ಡ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿರ್ಬೋದು. ಥಿಕ್ನೆಸ್ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಆ್ಯಂಡ್ ನಮಗೆ ಬಿಡ್ತೂ ಪರವಾಗಿಲ್ಲ, ಓಕೆ ಚೆನ್ನಾಗೇ ಇದೆ. ಇನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರೋದು ಅನಿಸುತ್ತೆ. ಬಟ್ ಓಕೆ ಚೆನ್ನಾಗೇ ಇದೆ. ಇದಕ್ಕೂ ಕೊಡ್ಬೋದು, ಒಂದು 10 ಔಟ್ ಆಫ್ 9 ಕೊಡ್ಬೋದು. ಚೆನ್ನಾಗಿದೆ ಮೆಟೀರಿಯಲ್, ನೋಡ್ತಾ ಇರ್ಬೋದು. ಸೊ ಇದು ನಾವು ನೆಕ್ಸ್ಟ್ ಕಿಚನಲ್ಲಿ ಯೂಸ್ ಮಾಡಿದಾಗ ನೋಡೋಣ ಹೇಗೆ ಇದೆ ಅಂತ ಅಂದ್ಬಿಟ್ಟು. ಓಕೆನಾ. ನಾವು ನೆಕ್ಸ್ಟ್ ಐಟಮ್ ಓಪನ್ ಮಾಡೋಣ. ಸೊ ನಾನು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬ್ಲ್ಯಾಕ್ ಶೀಟ್ ಬರುತ್ತಲ್ವ, ಆ ಥರದ್ದು. ನಾವು ಇವಾಗ ಗ್ಯಾಸೆಲ್ಲ ಇಟ್ಕೊಳ್ಳಿಕ್ಕೆ ಕೌಂಟರ್ ಇರುತ್ತಲ್ಲ, ಸೊ ಅದಕ್ಕೆ ಹಾಕೋಣ ಅಂತ ತರಿಸಿರೋದು. ಅದು ನಮ್ಮದು ಬ್ಲ್ಯಾಕ್ ಕಲರೇ ಇದೆ, ಬಟ್ ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ವೀಡಿಯೋಸಲ್ಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು 2 ಬಂದಿದೆ, ನೋಡಬೇಕು ಎಷ್ಟಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ ಇದನ್ನು, ಬಟ್ ಹಾಕಿದಾಗ ಗೊತ್ತಾಗುತ್ತೆ ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಯಿತಾ. ನೆಕ್ಸ್ಟ್ ಐಟಮ್ನ ಓಪನ್ ಮಾಡೋಣ. ನೆಕ್ಸ್ಟ್ ಐಟಮ್ ಇದು. ನಾನು ಇದನ್ನು ಆರ್ಡರ್ ಮಾಡಿದ್ದು ಬಂದುಬಿಟ್ಟು, ಇವಾಗ ನನಗೆ ಇದು ಬರುತ್ತಲ್ವ, ಸೊ ಇದು ಬಂದುಬಿಟ್ಟು ವೈಟ್ ಕಲರ್ ವಾಲ್ ಇರುತ್ತಲ್ಲ ಕಿಚನ್ ಹತ್ರ, ವಾಲ್ ಸ್ವಲ್ಪ ಡರ್ಟ್ ಆಗಿಬಿಟ್ಟಿದೆ, ಅದಕ್ಕಾಗಿ ಇದನ್ನು ಹಾಕಿ ಸ್ವಲ್ಪ ಕವರ್ ಮಾಡೋಣ ಅನ್ನೋ ಥರ. ಬಟ್ ಚೆನ್ನಾಗಿದೆ ಇದೂ. ಸೊ ಇದನ್ನು ಸಿಲ್ವರ್ ಕಾಯಿಲ್ ಇದೆ ಅಲ್ವಾ, ಸೊ ಇದನ್ನು ನಾವು ತೆಗೆದುಬಿಟ್ರೆ ಹಾಕ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ನಮಗೆ ಇದು ಬಂದುಬಿಟ್ಟು ಪ್ಯಾಕ್ ಆಫ್ 5 ಬರುತ್ತೆ ಶೀಟ್ಸ್. ಇದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಮಗೆ ಪ್ಯಾಕ್ ಆಫ್ 5 ಬಂದಿದೆ. ಓಕೆ, ಕ್ವಾಲಿಟಿನೂ ಚೆನ್ನಾಗಿದೆ. 10 ಔಟ್ ಆಫ್ 8 ಕೊಡ್ಬೋದು. ಓಕೆನಾ. ಇದು ಬಂದುಬಿಟ್ಟು ವೈಟ್ ಕಲರ್ ಇದೆ, ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತಲ್ವ ಅಂತ ಅನ್ನೋ ಥರ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ನಾನು ಆರ್ಡರ್ ಮಾಡಿರೋದು ಬಂದುಬಿಟ್ಟು ಇಷ್ಟು. ಸೊ ಇದು ಬಂದುಬಿಟ್ಟು ವಾಲ್ಗೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 7-8 ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ವಾಲ್ಗೆ ಹಾಕಲಿಕ್ಕೆ. ಆ್ಯಂಡ್ ಇದು ಬಂದುಬಿಟ್ಟು ಸೊ ಅಲ್ಲಿ ಸರ್ಚ ಥರ ಇರುತ್ತಲ್ವ ಕೌಂಟರ್, ಅಲ್ಲಿ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಇದು. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಪುಟ್ಟ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳಿಕ್ಕೆ ಕಾರ್ಬೋರ್ಡ್ ಇದು. ಆ್ಯಂಡ್ ಇದು ಬಂದುಬಿಟ್ಟು ವಿಂಡೋಸ್ಗೆ ಹಾಕಲಿಕ್ಕೆ ಲೈಟ್ ಆ್ಯಂಡ್ ಲೀವ್ಸ್. ಸೊ ನನಗೆ ಯಾಕೋ ಎಲ್ಲದ್ರಿಗಿಂತನೂ ಇದು ತುಂಬ ಇಷ್ಟ ಆಗಿಬಿಡ್ತು ನೋಡೋಷ್ಟದಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಇಷ್ಟ ಆಯಿತು ನನಗೆ ತುಂಬ. ನೋಡೋಣ ಸೊ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ನೋಡೋಣ.
ಸೊ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತೀನಿ, ಅಲ್ಲಿ ನೋಡೋಣ ಹೇಗೆ ಹಾಕಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ಚೆನ್ನಾಗಿದೆ, ಏನು ತಪ್ಪಿಡಿಯೋ ಥರ ಏನೂ ಇಲ್ಲ. ಸೊ ನನಗೇನು ಅನಿಸುತ್ತೆ ಅಂತಂದರೆ ಈ ಥರ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಸ್ವಲ್ಪ ಈಸಿ ಅನಿಸುತ್ತೆ. ಬಟ್ ನಾವು ಸ್ಟೋರ್ಗೆಲ್ಲ ಹೋಗಿ ಹುಡುಕಿ ಅದೆಲ್ಲ ತೊಗೊಳ್ಳಿಕ್ಕೆ ತುಂಬ ಸಮಯ ತೊಗೊಳತ್ತಲ್ವ, ಅದ್ರಿಗಿಂತನೂ ಈ ಥರ ತೊಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಅದೇ ಜಸ್ಟ್ ನಾವು ಸ್ವಲ್ಪ ನೋಡಿ ತೊಗೋಬೇಕಾಗತ್ತೆ, ಏನು ತೊಗೊಂಡ್ರು ಕ್ವಾಲಿಟಿ ಎಲ್ಲ ಸ್ವಲ್ಪ ನೋಡಿ 1-2 ಸರಿ ಚೆಕ್ ಮಾಡಿ ತೊಗೊಂಡ್ರೆ ಸರಿ ಹೋಗುತ್ತೆ. ದಿಢೀರ್ ಅಂತ ತೊಗೊಳೋದ್ರಿಗಿಂತನೂ 1-2 ಸರಿ ನೋಡಿ ತೊಗೊಂಡ್ರೆ ಸ್ವಲ್ಪ ಓಕೆ ಥರ ಇರುತ್ತೆ. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಆನ್ಲೈನ್ ಶಾಪಿಂಗ್ ಬೆಸ್ಟ್ ಅಂತ ನನಗನ್ಸುತ್ತೆ. ಬಟ್ ಸುತ್ತಾಡಿ ತೊಗೊಳ್ಳಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತಲ್ಲ, ಸಾಕಷ್ಟು ಟೈಮ್ ತೊಗೊಳುತ್ತೆ. ಅದ್ರಿಗಿಂತಲೇ ಈ ಥರ ಆನ್ಲೈನ್ ಶಾಪಿಂಗ್ನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾನು ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ನನ್ನ ಕಿಚನ್ ಮೇಕ್ ಓವರ್ ಅದನ್ನು ಶೇರ್ ಮಾಡ್ಕೊತೀನಿ. ಒಂದು 2-3 ಡೇಸಲ್ಲಿ ಶೇರ್ ಮಾಡ್ಕೊತೀನಿ ನಾನು ಕಿಚನ್ ಮೇಕ್ ಓವರ್ ಹೇಗೆ ಮಾಡ್ತಿದ್ದೀನಿ, ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಆಯಿತಾ, ನಾನು ಇದನ್ನೆಲ್ಲದನ್ನು ಕೆಳಗಡೆ ಫೋಟೋಲಿ ಡಿಸ್ಪ್ಲೇ ಮಾಡ್ತೀನಿ, ಎಷ್ಟು ಪ್ರೈಸ್ ಇದೆ ಹೇಗಿದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ತೊಗೊಳ್ಳಿಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ವ, ಹಾಗಾಗಿ ಓಕೆನಾ. ಮುಂದಿನ ವಿಡಿಯೋಲಿ ಸಿಗೋಣ. ಸೊ ಇನ್ನೂ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.